ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಈಸಿ ಅಂದರೆ ಈಸಿ ಸ್ನೇಹಿತರೆ, ನನಗೆ ಸ್ವೀಟೇ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋರು ಈಸಿಯಾಗಿ ಸೂಪರ್ಬಾಗಿ ಕರೆಕ್ಟು ಮೆಜರ್ಮೆಂಟಲ್ಲಿ ಈ ಒಂದು ಸ್ವೀಟನ್ನು ಮಾಡಿಬಿಡ್ಬೋದು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲೂ ಕೂಡ ಒಂದು ಪೀಸು ಕೂಡ ಡ್ಯಾಮೇಜ್ ಆಗಿಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಅಳತೆನಲ್ಲಿ ಮಾಡಿದ್ರೆ ಸೂಪರಾಗಿ ಈ ಒಂದು ರೆಸಿಪಿ ಬಂದ್ಬಿಡುತ್ತೆ. ನೀವೆಲ್ಲರೂ ಕೇಳೇ ಇರ್ತೀರಾ 7 ಕಪ್ ಬರ್ಫಿ ಅಂತ ಹೇಳ್ಬಿಟ್ಟು. ಬನ್ನಿ ಆ 7 ಕಪ್ ಏನೇನು ಅಂತ ನೋಡ್ಕೊಂಡು ಬರೋಣ. ಮೆಜರ್ಮೆಂಟ್ ಒಂದು ಪಕ್ಕ ತಗೊಳ್ಳಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಆಲ್ರೆಡಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದನ್ನು ಮಿಕ್ಸಪ್ ಮಾಡೋದು ಒಂದೇ ಬಾಕಿ ಇರೋದು. 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ, 1 ಕಪ್ಪು ತುಪ್ಪ, 1 ಕಪ್ಪು ಕಡಲೆ ಹಿಟ್ಟು, ನಾವು ಬಜ್ಜಿ ಎಲ್ಲ ಮಾಡ್ತೀವಿ ಅಲ್ವಾ ಅದು, 1 ಕಪ್ಪು ಹಸಿ ಕಾಯಿ ತುರಿ, ಅದೇ ರೀತಿಯಾಗಿ 2 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ 6 ಕಪ್ ಆಯಿತು ಅಂತ ಕೇಳ್ಬೋದು ನಾನು ಮಾಡಬೇಕಾದ್ರೆ. ಇನ್ನು ಅರ್ಧ ಕಪ್ಪು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ 3 ಕಪ್ಪು ಸಕ್ಕರೆ ತೊಗೊಳ್ಬೇಕಾಗತ್ತೆ. 3 ಕಪ್ ಹಾಕೋದ್ರಿಂದ ಸ್ವೀಟು ಜಾಸ್ತಿ ಅಂತ ಅನಿಸತ್ತೆ. ಸೊ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಮಾತ್ರ ಯೂಸ್ ಮಾಡ್ತಿದ್ದೀನಿ, ಅಂದರೆ 2.5 ಕಪ್ಪಷ್ಟು ಸಕ್ಕರೆನ ತಗೋತಾ ಇದ್ದೀನಿ. ಇವಾಗೊಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಒಂದೇ ಸಲ ಪ್ಯಾನಲ್ಲೇ ಮಾಡಿಬಿಡೋಣ. ನಾವೇನೆಲ್ಲ ತೊಗೊಂಡಿದ್ದೀವಿ 7 ಕಪ್ ಅಷ್ಟನ್ನು ಕೂಡ ನಾವಿಲ್ಲಿ ಆ ಮಿಕ್ಸಿಂಗಿಗೆ ಹಾಕ್ಕೊಂಬಿಡೋಣ. ನೋಡಿ 2 ಕಪ್ ಸಕ್ಕರೆ ಹಾಕಿದ್ದೀನಿ, ಮತ್ತು ಅರ್ಧ ಕಪ್ಪಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅರ್ಧ ಕಪ್ಪು ಅಲ್ಲಿಗೆ 1 ಕಪ್ಪು ಮೆಷರ್ಮೆಂಟ್ ಅಂತ ಅಂದ್ಕೊಳ್ಬೋದು. ಇನ್ನು ಸ್ವಲ್ಪ ಅದರಲ್ಲಿ ತುಪ್ಪ ಉಳ್ಕೊಂಡಿತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿನ್ನೂ ಸ್ಟವನ್ನು ಆನ್ ಮಾಡಿಲ್ಲ ಸ್ನೇಹಿತರೆ. ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಆಗಿಬಿಡುತ್ತೆ ಸ್ನೇಹಿತರೆ. ಒಂದು 10 ನಿಮಿಷನೂ ಬೇಕಾಗಿಲ್ಲ ಇದಕ್ಕೆ. ಅದು ತಣ್ಣಗಾಗೋದಕ್ಕೆ 1-2 ನಿಮಿಷ ಬೇಕು, ಅಷ್ಟು ಬಿಟ್ಟರೆ ಎಕ್ಸ್ಟ್ರಾ ಟೈಮೇ ಬೇಡ. ಮೈಸೂರು ಪಾಕೆಲ್ಲ ತಿಂತಾ ಇರ್ತೀವಿ, ಬಟ್ ಮೈಸೂರು ಪಾಕಿಂತ ಒಂದು ಕೈ ಜಾಸ್ತಿ ಅಂತ ಹೇಳ್ಬೋದು ರುಚಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೀತಿಯಾಗಿ 7 ಕಪ್ ಬರ್ಫಿಯನ್ನು ಟ್ರೈ ಮಾಡಿ, ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗತ್ತೆ. ನಾನು ಇವಾಗ ಸ್ಟವನ್ನು ಆನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕೈ ಬಿಡದೇ ತಿರುಗಿಸ್ತಾ ಇರಬೇಕು ಅಷ್ಟೇ ಸ್ನೇಹಿತರೆ. ಕೈ ಬಿಟ್ಬಿಟ್ರೆ ತಳ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಕೈ ಬಿಡ್ದ ಹಾಗೆ ತಿರುಗಿಸ್ತಾ ಇರಬೇಕು. ಬೇಗ ಅಂದರೆ ಬೇಗ ಆಗಿಬಿಡುತ್ತೆ. ಏನು ಮೇಡಮ್ ನಮ್ಗೆ ಹೇಗೆ ಗೊತ್ತಾಗುತ್ತೆ ಆಗಿದೆ ಅಂತ ಹೇಳಿದ್ರೆ ತೋರಿಸ್ತೀನಿ ಸ್ನೇಹಿತರೆ. ಮುಂದೆ ಬರ್ತಾ ಇರುತ್ತೆ, ನಿಮಗದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಗೊತ್ತಾಗತ್ತೆ. ನೋಡಿ, ಸಕ್ಕರೆ ಎಲ್ಲ ಕರ್ಗೋಕ್ಕೆ ಶುರು ಆದಮೇಲೆ ಈ ರೀತಿಯಾಗಿ ಹಿಂಗೆ ಸ್ವಲ್ಪ ಹಿಂಗೆ ನೊರೆ ಥರ ಬರ್ತಾ ಇರುತ್ತೆ. ಅಂದರೆ ಅದು ನಾವು ಕಲಸಿರೋ ಅಂಥ ಈ ಮಿಕ್ಸಿಂಗ್ ಎಲ್ಲ ಏನಿದೆ ಅದು ಲೈಟ್ ಆಗ್ತಾ ಬರುತ್ತೆ. ಲೈಟಾಗಿ ಅಂದರೆ ಒಂಥರ ಉಬ್ಬೋ ಥರ, ಉದುಕ್ ಥರ ಅಂತ ಹೇಳ್ತೀವಲ್ಲ, ನೋಡಿ ಈ ಥರ ಹಿಂಗೆ ನೊರೆ ಥರ ಅಂತೀವಲ್ವ, ಈ ರೀತಿಯಾಗಿ ಬರೋದಕ್ಕೆ ಶುರುವಾಗತ್ತೆ. ಅದು ಸಕ್ಕರೆ ಲೈಟಾಗಿ ಕರ್ಗೋದಕ್ಕೆ ಶುರುವಾಗಿ ಬರ್ತಾ ಇರೋ ಅಂಥದ್ದು. ಈ ಒಂದು ಕನ್ಸಿಸ್ಟೆನ್ಸಿನ ನೋಡ್ಕೊತಾ ಇರಿ. ಇದು ಬರ್ತಾ ತುಂಬ ಲೈಟ್ ಆಗ್ತಾ ಹೋಗುತ್ತೆ ಇದು ಮಿಕ್ಸಿಂಗೆಲ್ಲ. ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು ಸ್ನೇಹಿತರೆ ಅಷ್ಟೇ. ಒಂದು 5 ನಿಮಿಷ ಈ ಥರ ಹಿಂಗೆ ತಿರುಗಿಸ್ಕೊಂಡ್ಬಿಟ್ರೆ ಸಾಕು, ಸೂಪರಾಗಿ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ಆಲ್ರೆಡಿ ಒಂದು ಅರ್ಧ ಭಾಗ ರೆಡಿ ಆಗಿಬಿಟ್ಟಿದೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ನಾನಿದು ಒಂದು 3rd ಟೈಮ್ ಅಂತ ಅಂದ್ಕೊತೀನಿ. ನಾನು ವೀಡಿಯೋಗೆ ಯಾವತ್ತೂ ಮಾಡಿರಲಿಲ್ಲ. ಮನೇಲೂ ಸ್ವೀಟ್ ಮಾಡಬೇಕು, ಮಕ್ಕಳಿಗೆ ರಜಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಟೈಮ್ನಲ್ಲಿ ಜ್ಞಾಪಕ ಬಂತು, ಯಾಕೆ ಮಾಡಬಾರ್ದು 7 ಕಪ್ ಬರ್ಫಿನ. ನಾನು ವೀಡಿಯೋಗೂ ಕೂಡ ಹಾಕಿಲ್ಲ, ಈಸಿ ಇರೋವಂಥ ರೆಸಿಪಿ ಅಂತ ಹೇಳಿಬಿಟ್ಟು. ಮಕ್ಕಳು ತುಂಬ ಇಷ್ಟಪಟ್ಟರು ಅದನ್ನೇ ಮಾಡಿ ಅಂತ ಹೇಳಿಬಿಟ್ಟು. ನೋಡಿ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು, ತಳ ಬಿಡೋದಕ್ಕೆ ಶುರುವಾಗಿದೆ. ನೋಡಿ, ನಾವು ಈ ಥರ ಹಿಂಗೆ ಆಡಿಸ್ತಾ ಇದ್ದರೆ ನೋಡಿ ತಳ ಬಿಡೋದಕ್ಕೆ ಶುರುವಾಗಿಬಿಡುತ್ತೆ. ಈ ಟೈಮ್ನಲ್ಲಿ ಇದು ಕರೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಒಂದು ತುಪ್ಪ ಸವರಿರೋ ಅಂಥ ಮೌಲ್ಡ್ಗೆ ಹಾಕೋತಾ ಇದ್ದೀನಿ. ನೀವು ತಟ್ಟೆಗೆ ಬೇಕಾದರೂ ಹಾಕ್ಕೊಳ್ಬೋದು ಸ್ನೇಹಿತರೆ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕು. ಅದು ತಳ ಬಿಡೋದಕ್ಕೆ ಶುರುವಾಗುತ್ತಲ್ವ, ಆ ಟೈಮ್ನಲ್ಲಿ ಸ್ಟವನ್ನು ಆಫ್ ಮಾಡಿಕೊಂಡು ನಾವು ತುಪ್ಪ ಸವರಿರೋ ಅಂಥ ಒಂದು ಮೌಲ್ಡ್ಗೆ ಹಾಕ್ಕೊಂಡು ಅದನ್ನು ಜಸ್ಟ್ ಸ್ಪ್ರೆಡ್ ಮಾಡಿದ್ರೆ ಸಾಕು, ಇಲ್ಲ ಟ್ಯಾಪ್ ಮಾಡಿದ್ರೂ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಟೈಮೇ ತೊಗೊಳ್ಳೋದಿಲ್ಲ. ಹೇಳಿದ್ನಲ್ವ, ವಿತಿನ್ 10 ಮಿನಿಟ್ ಒಳಗಡೆ ಈ ಒಂದು ಸ್ವೀಟ್ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಈಸಿಯಾಗಿ ಬಂದ್ಬಿಡುತ್ತೆ. ಸಡನ್ನಾಗಿ ಯಾರೋ ಗೆಸ್ಟ್ ಬಂದರು ಪಾಯಸ ಮಾಡ್ತೀನಿ ಅಂತ ಅನ್ನೋದಕ್ಕಿಂತ ಈ ರೀತಿಯಾಗಿ ಸ್ವೀಟ್ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ಅವರು. ನೋಡಿ, ಸ್ಪ್ರೆಡ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಡೋಣ. 2 ನಿಮಿಷ ಸಾಕು ಸ್ನೇಹಿತರೆ. ಅದನ್ನು ಇಮಿಡಿಯೇಟಾಗಿ 2 ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿ ಥರ ಅನಿಸುತ್ತೆ, ಆವಾಗ ಕಟ್ ಮಾಡೋದಕ್ಕೆ ಶುರು ಮಾಡಿಬಿಡೋಣ. ನಮಗೆ ಆವಾಗ ಅಚ್ಚು ನೀಟಾಗಿ ಬರುತ್ತೆ. ಚೆನ್ನಾಗಿ ನಾವು ಯಾವ ಶೇಪ್ ಕೊಡ್ತೀವಿ ಆ ಶೇಪಲ್ಲಿ ಬರುತ್ತೆ. ತೀರಾ ಗಟ್ಟಿ ಆಗಿಬಿಟ್ರೆ ನಮಗೆ ಹಿಂಗೆ ಮುರ್ಕೊಂಡು ತಿನ್ನೋ ಥರ ಆಗಿಬಿಡುತ್ತೆ.
ನೋಡಿ ತುಂಬ ಚೆನ್ನಾಗಿ ನಿಮ್ಗೆ ಎನಿ ಶೇಪ್, ಡೈಮಂಡ್ ಶೇಪ್ ಬೇಕಾ, ಸ್ಕ್ವೇರ್ ಶೇಪಲ್ಲಿ ಬೇಕಾ, ಆ ರೀತಿಯಾಗಿ ಕಟ್ ಮಾಡ್ಕೊಂಬಿಡ್ಬೋದು. ಚಿಕ್ಕದಾಗಿ ಬೇಕಾ, ದೊಡ್ಡದಾಗಿ ಬೇಕಾ, ಈಸಿ ಅಂದರೆ ಈಸಿಯಾಗಿ ಬಂದ್ಬಿಡುತ್ತೆ ಸ್ನೇಹಿತರೆ. ಇದನ್ನು ಕಟ್ ಮಾಡಿ ಆದಮೇಲೆ ಜಸ್ಟ್ ಒಂದು ಅರ್ಧದಿಂದ 1 ನಿಮಿಷ ಬಿಟ್ಟರೆ ಸಾಕು, ಅದಾಗದೇ ಮೌಲ್ಡನ್ನು ಬಿಟ್ಬಿಡುತ್ತೆ. ಅದು ತಣ್ಣಗಾಗಿದ ತಕ್ಷಣ ಅದು ಅದಾಗದೇ ಬಿಟ್ಬಿಡುತ್ತೆ. ಮತ್ತು ಅದು ನಿಮಗೆ ಎಬ್ಬಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ. ಸೂಪರಾಗಿರುತ್ತೆ. ಮಿಸ್ ಮಾಡಿದೆ ನಾನು ಇಷ್ಟೊಂದು ಸೂಪರ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅಷ್ಟು ಬೇಗ ಈಸಿಯಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಮಿಸ್ ಮಾಡದೆ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಸ್ಟಾರ್ಟಿಂಗಿಂದನೂ ಹೇಳ್ಬೇಕಿತ್ತು ನಿಮಗೆ, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳಿಬಿಟ್ಟು. ಸೊ ಮಿಸ್ ಮಾಡ್ಕೊಂಬಿಟ್ಟೆ. ನೆಕ್ಸ್ಟು ನಾನು ವಿಡಿಯೋ ನೋಡಬೇಕಾದ್ರೆ ಯಾವ ವಿಡಿಯೋಸನ್ನು ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟೇಸ್ಟು ಕೂಡ ಅಷ್ಟೇ, ಮಾಡೋದು ಕೂಡ ಅಷ್ಟೇ ತುಂಬಾ ಈಸಿ. ಮಿಸ್ ಮಾಡಿದೆ ಈ ಒಂದು 7 ಕಪ್ ಬರ್ಫಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮಿಸ್ ಮಾಡಬೇಡಿ. ಇಂಥ ಈಸಿ ರೆಸಿಪಿಗಳಿಗೋಸ್ಕರ ಲಾಂಛನಾಸ್ ಲೈಫ್ ಸ್ಟೈಲನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಲಾಂಛನಾಸ್ ಲೈಫ್ ಸ್ಟೈಲ್ ಅಂತಲೇ ಕೊಟ್ಟಿದ್ದೀನಿ. ಲಾಂಛನ ಲೋಕೇಶ್ ಅಂತ ಕೂಡ ಇದೆ, ನೀವು ಫಾಲೋ ಮಾಡ್ಬೋದು. ಫೇಸ್ಬುಕ್ಕಲ್ಲೂ ಕೂಡ ಇದೆ ಲಾಂಛನಾಸ್ ಲೈಫ್ ಸ್ಟೈಲ್ ಅಂತ. ಲಾಂಛನ ಅಂತ ಕೊಟ್ಬಿಟ್ರೆ ಸಾಕು, ಬುದ್ಧನ ಇಮೇಜ್ ಬಂದ್ಬಿಡುತ್ತೆ, ನೀವು ಅದನ್ನು ಫಾಲೋ ಮಾಡ್ಬೋದು. ಈಸಿ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.